ಯಾವ ಕಾಯಿಲೆಗಳು ಬಾರದಂತೆ ಆರೋಗ್ಯವಾಗಿರಲು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರಲೇಬೇಕು. ಅಂತಹ ಇಮ್ಯುನಿಟಿ ಸಿಗೋದೇ ವಿಟಮಿನ್ ಸಿ ಆಹಾರಗಳಿಂದ. ಒಂದು ವೇಳೆ ನಮಗೆ ಸಿ ಜೀವಸತ್ವದ ಕೊರತೆ ಉಂಟಾದರೆ ಆರೋಗ್ಯ ಹೋಗಿ ಒಂದರ ಹಿಂದೊಂದು ಕಾಯಿಲೆಗಳು ಒಕ್ಕರಿಸುತ್ತವೆ. ಹೀಗಾಗಿ ಸಿ ಜೀವಸತ್ವದ ಮಹತ್ವ ಹಾಗೂ ವಿಟಮಿನ್ ಕೊರತೆ ಆಗದಂತೆ ಜಾಗೃತೆ ವಹಿಸೋದು ಹೇಗೆ ಎಂಬುದರ ಮಾಹಿತಿ ನಿಮ್ಮ ಮುಂದೆ. ವಿಟಮಿನ್ ಸಿ ಕೊರತೆಯಾದ್ರೆ ಭಾರಿ ಡೇಂಜರ್. ಇಮ್ಯುನಿಟಿ ಹೋಗಿ ಈ ಕಾಯಿಲೆಗಳು ಬರಬಹುದು ಜೋಕೆ. ಕೋವಿಡ್ ಸಂದರ್ಭವನ್ನ ನೆನೆಸಿಕೊಂಡ್ರೆ ತುಂಬಾ ಭಯವಾಗುತ್ತೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ರೋಗ ನಿರೋಧಕ ಶಕ್ತಿಯ ಕೊರತೆಯಾಗಿ ಅದೆಷ್ಟು ಜನರು ಜೀವ ಕಳೆದುಕೊಂಡ್ರು. ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿಗೆ ಅದೆಷ್ಟು ಮಹತ್ವವಿದೆ ಅನ್ನೋದು ಇದರಿಂದಲೇ ತಿಳಿಯುತ್ತೆ. ಅಂದಹಾಗೆ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿಯ ಪ್ರಮುಖ ಮೂಲ ವಿಟಮಿನ್ ಸಿ. ಒಂದು ವೇಳೆ ಈ ವಿಟಮಿನ್ ಸಿ ಕೊರತೆಯಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕಾಯಿಲೆಗಳು ನಮಗೆ ಬರಬಹುದು. ಹೀಗಾಗಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ಸಾಧ್ಯವಾದಷ್ಟು ಅತ್ಯುತ್ತಮ ಆಹಾರಗಳನ್ನು ಸೇವಿಸಿ. ಇನ್ನು ಆರೋಗ್ಯವನ್ನ ದೀರ್ಘಕಾಲ ಉತ್ತಮವಾಗಿ ಕಾಪಾಡಿಕೊಳ್ಳಿ. ವಿಟಮಿನ್ ಸಿ ಕೊರತೆ ಆಗೋದ್ರಿಂದ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಅಂದ್ರೆ, ಹೈಪರ್ ಥೈರಾಯ್ಡಿಸಮ್. ನಮ್ಮ ಥೈರಾಯ್ಡ್ ಗ್ರಂಥಿ ಸಹಜ ಪ್ರಮಾಣದಲ್ಲಿ ಇಂತಿಷ್ಟು ಹಾರ್ಮೋನ್ ಅಂತ ಬಿಡುಗಡೆ ಮಾಡ್ತಿರುತ್ತೆ. ಒಂದು ವೇಳೆ ಇದು ಅಗತ್ಯಕ್ಕಿಂತ ಹೆಚ್ಚು ಬಿಡುಗಡೆಯಾದ್ರೆ ಅದು ಹೈಪರ್ ಥೈರಾಯ್ಡಿಸಮ್ ಅಂತ ಕರೆಸಿಕೊಳ್ಳುತ್ತೆ. ನಮ್ಮ ಥೈರಾಯ್ಡ್ ಗ್ರಂಥಿಯ ಆರೋಗ್ಯಕ್ಕೆ ವಿಟಮಿನ್ ಸಿ ಮತ್ತು ಇನ್ನಿತರ ಪೌಷ್ಟಿಕಾಂಶಗಳು ಬಹಳ ಮುಖ್ಯ. ಆದ್ರೆ ವಿಟಮಿನ್ ಸಿ ಕೊರತೆಯಾದ್ರೆ ಅದು ಥೈರಾಯ್ಡ್ ಹಾರ್ಮೋನ್ ಹೆಚ್ಚು ಬಿಡುಗಡೆಯಾಗುವಂತೆ ಮಾಡುತ್ತೆ ಮತ್ತು ದೇಹದ ತೂಕವನ್ನ ಕಡಿಮೆ ಮಾಡಿ ಹೃದಯ ಬಡಿತವನ್ನ ಏರುಪೇರು ಮಾಡುತ್ತೆ. ಈ ಸಂದರ್ಭದಲ್ಲಿ ಹೊಟ್ಟೆ ಹಸಿವು ಕಡಿಮೆಯಾಗಬಹುದು. ಮಹಿಳೆಯರಲ್ಲಿ ಪೀರಿಯಡ್ಸ್ ನಲ್ಲಿ ಬದಲಾವಣೆಯಾಗಬಹುದು. ಮಾನಸಿಕ ಆತಂಕ ಸೇರಿದಂತೆ ಸಾಕಷ್ಟು ತೊಂದರೆಗಳು ಕೂಡ ಎದುರಾಗಬಹುದು. ಇನ್ನು ಅನಿಮಿಯಾ ಅಥವಾ ರಕ್ತಹೀನತೆ. ನಿಮ್ಮ ಆಹಾರ ಪದ್ಧತಿಯಲ್ಲಿ ವಿಟಮಿನ್ ಸಿ ಕಬ್ಬಿಣದ ಕೊರತೆಯನ್ನ ನೀಗಿಸುವ ಗುಣ ಹೊಂದಿದೆ. ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣಗಳ ಸಂಖ್ಯೆಯನ್ನ ಇದು ಹೆಚ್ಚಿಸುತ್ತೆ. ಆದ್ರೆ ಒಂದು ವೇಳೆ ವಿಟಮಿನ್ ಸಿ ಕೊರತೆ ಆದ್ರೆ ಇದಕ್ಕೆ ತದ್ವಿರುದ್ಧವಾದ ಪರಿಣಾಮಗಳನ್ನ ಕಾಣಬೇಕಾಗತ್ತೆ. ಅಂದ್ರೆ ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣಗಳ ಸಂಖ್ಯೆಯನ್ನ ಇದು ಕಡಿಮೆ ಮಾಡುತ್ತೆ. ಆಗ ದೇಹದ ಆಯಾಸ, ಉಸಿರಾಟದ ತೊಂದರೆ, ತಲೆ ಸುತ್ತು, ತೂಕ ಕಡಿಮೆಯಾಗೋದು ಇತ್ಯಾದಿ ಸಮಸ್ಯೆಗಳನ್ನ ನಾವು ಈ ಸಂದರ್ಭದಲ್ಲಿ ಕಾಣಬಹುದು. ಹಲ್ಲುಗಳಲ್ಲಿ ರಕ್ತಸ್ರಾವ. ನಮ್ಮ ಹಲ್ಲುಗಳು ಗಟ್ಟಿಯಾಗಿದ್ರೆ ನಾವು ಏನ್ ಬೇಕಾದ್ರೂ ಅಗಿದು ಜಗಿದು ಅರಗಿಸ್ಕೊಳ್ಬಹುದು. ಇದಕ್ಕೆ ವಿಟಮಿನ್ ಸಿ ಬಹಳ ಮುಖ್ಯ. ಆದ್ರೆ ಹಲ್ಲುಗಳ ಸಮರ್ಥತೆ ವಿಟಮಿನ್ ಸಿ ಕೊರತೆಯಾದ್ರೆ ಕಡಿಮೆಯಾಗುತ್ತೆ. ಒಸಡುಗಳಿಂದ ರಕ್ತಸ್ರಾವ ಕಂಡು ಬರುತ್ತೆ. ಈ ಸಂದರ್ಭದಲ್ಲಿ ಹಲ್ಲು ಮತ್ತು ಒಸಡುಗಳ ನಡುವೆ ಸೋಂಕು ಕೂಡ ಉಂಟಾಗಬಹುದು. ಸ್ಕರ್ವಿ. ನಮ್ಮ ದೇಹದಲ್ಲಿ ಯಾವಾಗ ವಿಟಮಿನ್ ಸಿ ಕೊರತೆಯಾಗುತ್ತೋ ಆ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಬಗೆಯ ಕಾಯಿಲೆಗಳು ಕಾಣಿಸಿಕೊಳ್ತವೆ. ಅದರಲ್ಲಿ ಸ್ಕರ್ವಿ ಕೂಡ ಒಂದು. ಆಹಾರ ಪದ್ಧತಿಯಲ್ಲಿ ವಿಟಮಿನ್ ಸಿ ಪ್ರಮಾಣ ತೀವ್ರ ಕೊರತೆಯಾದಾಗ ದೈಹಿಕ ದೌರ್ಬಲ್ಯ ಕಾಣಿಸುತ್ತೆ. ಇದರ ಜೊತೆಗೆ ಸುಸ್ತು, ಆಯಾಸ, ಚರ್ಮದ ಮೇಲೆ ದದ್ದುಗಳು, ಹಲ್ಲುಗಳಲ್ಲಿ ರಕ್ತಸ್ರಾವ, ಹೀಗೆ ಅನೇಕ ಸಮಸ್ಯೆಗಳು ಎದುರಾಗ್ತವೆ. ಇದರ ಆರಂಭಿಕ ಸೂಚನೆಗಳನ್ನ ಗಮನಿಸುವುದಾದ್ರೆ ಸುಸ್ತು, ಹೊಟ್ಟೆ ಹಸಿವು ಇಲ್ಲದೆ ಇರೋದು, ಕೀಲು ನೋವು, ಅನಿಮಿಯಾ ಇತ್ಯಾದಿ ಲಕ್ಷಣಗಳು ಕಂಡು ಬರ್ತವೆ. ಬಹುಮುಖ್ಯವಾಗಿ ವಿಟಮಿನ್ ಸಿ ಹೆಚ್ಚಾಗಿ ಕಂಡುಬರುವ ಹುಳಿ ಹಣ್ಣುಗಳ ಸೇವನೆ ಪ್ರಯೋಜನಕಾರಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.